ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದಂತೂ ತುಂಬ ದಿನ ಆದಮೇಲೆ ಒಂದು ಲಾಂಗ್ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನು ಬೆಳಗ್ಗೆ 6 ಗಂಟೆಗೆ ಎದ್ದು ಆಚೆ ಎಲ್ಲ ಕಸ ಗುಡಿಸಿ ತೊಳೆದು ರಂಗೋಲಿ ಹಾಕಿ ಇವಾಗ ಒಳಗಡೆ ಬಂದು ಕಾಫಿ ಮಾಡೋಕ್ಕೆ ಅಂತ ಹಾಲು ಕಾಯಿಸ್ತಾ ಇದ್ದೀನಿ. ಇತ್ತೀಚೆಗೆ ಯಾವುದೇ ಲಾಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿರಲಿಲ್ಲ. ಬರೀ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಿದ್ದೆ, ಯಾಕಂದರೆ ಅದು ವಿಡಿಯೋನ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ಇವತ್ತಾದರೂ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಈ ವಿಡಿಯೋನ ಶೂಟ್ ಮಾಡಿಕೊಂಡು ಇದನ್ನು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಲು ಕಾಯಿಸಿ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ನಾನು ಕೂಡ ಕಾಫಿ ಕುಡ್ದಿದ್ದಾಯಿತು. ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಚಪಾತಿ ಮತ್ತು ಚಿಕನ್ ಫ್ರೈ ಮಾಡೋಕ್ಕೆ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಈ ಚಪಾತಿ ಹಿಟ್ಟು ಕಲಿಸೋದೇ ಒಂದು ದೊಡ್ಡ ಟಾಸ್ಕ್ ಥರ ಆಗೋಗುತ್ತೆ ನನಗೆ. ಚಪಾತಿ ಹಿಟ್ಟು ಕಲಿಸೋಕ್ಕೆ ಯಾರಿಗಾದ್ರೂ ಈಸಿ ವೇ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಪ್ಲೀಸ್. ಚಪಾತಿ ಹಿಟ್ಟನ್ನು ಕಲಸಿ ಪಕ್ಕಕ್ಕೆ ಎತ್ತಿಟ್ಟು ಇವಾಗ ಚಿಕನ್ ಫ್ರೈಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ್ಮೇಲೆ ಇವಾಗ ಎಲ್ಲ ಮಸಾಲ ಸ್ಪೈಸಸ್ನು ಕೂಡ ಹಾಕಿ ಮತ್ತು ಈ ರೀತಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡಿಕೊಂಡು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಹಸಿ ವಾಸನೆ ಹೋಗುವವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಜಾರ್ಗೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, 4 ಕರಿಮೆಣಸು, ಒಂದು ಈರುಳ್ಳಿನ ಕಟ್ ಮಾಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಮತ್ತು ಒಂದು ಟೊಮೊಟೊನೂ ಕೂಡ ಈ ರೀತಿ ಸಪ್ರೇಟಾಗಿ ನುಬ್ಕೊಂಡು ಇದೆಲ್ಲ ಕೂಡ ಸೇರಿಸಿ ಇದನ್ನು ಕೂಡ ಹಸಿ ವಾಸನೆ ಎಲ್ಲ ಕೂಡ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಮಸಾಲೆ ಎಲ್ಲ ಫ್ರೈ ಆಗಿ ಈ ರೀತಿ ಸೈಡಲ್ಲಿ ಎಣ್ಣೆ ಬಿಟ್ಕೊತಿರುವಾಗ ಈ ಹದದಲ್ಲಿ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಫ್ರೈ ಮಸಾಲ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ರೀತಿ ಗ್ರೇವಿ ರೆಡಿ ಆದಮೇಲೆ ಚೆನ್ನಾಗಿ ತೊಳ್ಕೊಂಡಿರೋ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕ್ದಂತೆಯೇ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಕುದಿಸ್ಕೋಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಚಿಕನ್ ಪೀಸ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಸ್ವಲ್ಪ ನೀರು ಸೇರಿಸಿ ಒಂದು 15 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಚಿಕನ್ ಫ್ರೈ ರೆಡಿ ಆಗೋಗುತ್ತೆ. ಸ್ಪೈಸಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ಯಾವಾಗೂ ಇದೇ ಥರ ಚಿಕನ್ ಫ್ರೈ ಮಾಡೋದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಮತ್ತು ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ. ಇದು ಚಪಾತಿ, ಪೂರಿ ಮತ್ತು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಚಿಕನ್ ಫ್ರೈ ಮಾಡಿದ್ದಾಯಿತು. ಇವಾಗ ಬಟ್ಟೆ ಒಗೆಯೋದಿತ್ತಲ್ಲ ಅದನ್ನೇ ನೆನೆಸಿಡ್ತಾ ಇದ್ದೆ. ತುಂಬ ಜಾಸ್ತಿನೇ ಆಗೋಗಿದೆ ಬಟ್ಟೆ. ನಿನ್ನೆನೇ ಒಗಿಬೇಕಾಗಿತ್ತು, ಆದರೆ ನಿನ್ನೆ ಒಂಚೂರು ಕೂಡ ಬಿಸಿಲೇ ಇರಲಿಲ್ಲ. ಹಗಲೆಲ್ಲ ಕೂಡ ಮೋಡ ಮುಚ್ಕೊಂಡೇ ಇತ್ತು. ಇವತ್ತು ಕೂಡ ಹಂಗೆ ಇದೆ ಕ್ಲೈಮೇಟ್, ಆದರೆ ಬಟ್ಟೆ ಜಾಸ್ತಿ ಇದೆ ಮತ್ತು ಯೂನಿಫಾರ್ಮ್ ಕೂಡ ಇತ್ತಲ್ಲ ದಿಶಿತಾದು, ಅದರಿಂದ ಇರಲಿ ಅಂತ ಒಗಿತಾ ಇದ್ದೀನಿ. ಹೆಂಗೋ ಒಣಗೋಗುತ್ತೆ ಗಾಳಿಗಾದರೂ ಅಂತ. ಈ ರೀತಿ ಒಗೆಯುವಾಗ ಬಟ್ಟೆ ಸ್ವಲ್ಪ ಒಂದು 1/2 ಅವರ್ ಮುಂಚೆನೇ ನೆನೆಸಿಕ್ಕಿದ್ರೆ ನನ್ನ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಬರುವಷ್ಟಿಗೆ ಇದು ಕೂಡ ಚೆನ್ನಾಗಿ ನೆಂದಿರುತ್ತೆ, ಬೇಗ ಕ್ಲೀನ್ ಆಗುತ್ತೆ. ಅದರಿಂದ ನಾನು ವೈಟ್ ಬಟ್ಟೆ ಎಲ್ಲ ಒಂದು ಕಡೆ ನೆನೆಸಿಡ್ತಾ ಇದ್ದೀನಿ, ಕಲರ್ ಬಟ್ಟೆ ಎಲ್ಲ ಒಂದು ಕಡೆ ನೆನೆಸಿಟ್ಟಿದ್ದೀನಿ. ಎಲ್ಲ ಬಟ್ಟೆನೂ ಒಂದರಲ್ಲೇ ನೆನೆಸಿಟ್ಬಿಟ್ರೆ ಕಲರ್ ಹೋಗೋದಿರುತ್ತಲ್ಲ ಬಟ್ಟೆ, ಅದೆಲ್ಲ ಈ ವೈಟ್ ಡ್ರೆಸ್ಗೆಲ್ಲ ಮೆತ್ಕೊಂಡು ಹಾಳಾಗುತ್ತೆ ಅಂತ ಆ ಥರ ಎಷ್ಟೋ ಬಟ್ಟೆಗಳಾಗಿದೆ. ಹೊಸ ಡ್ರೆಸ್ ಒಂದು ಕಲರ್ ಮೆತ್ಕೊಂಡ್ಬಿಟ್ಟು ಬಿಸಾಕು ಇದು ಬಂತು.
ಅಂದರೆ ಅದೆಷ್ಟು ಉಜ್ಜಿದ್ರೂ ಏನೇ ಹಾಕಿದ್ರೂ ಆ ಕಲರ್ ಹೋಗಲಿಲ್ಲ. ಇವಾಗ ಅದೆಲ್ಲ ನೆನೆಸಿಟ್ಟು ಬಂದು ಇನ್ನು ಚಪಾತಿ ಮಾಡ್ತಾಯಿದ್ದೀನಿ. ಮೊದಲು ದಿಶಿತಾಗೆ ಚಪಾತಿ ಮಾಡಿ ಅವಳಿಗೆ ತಿನ್ನಿಸ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸಿದ್ರೆ ಒಂದು ಕೆಲಸ ಆಗೋಗುತ್ತೆ. ಮತ್ತು ನಾವು ಎಲ್ಲರಿಗೂ ನಿಧಾನವಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ಚಪಾತಿ ತಣ್ಣಗಾದರೆ ಚೆನ್ನಾಗಿರಲ್ವಲ್ಲ. ಅದರಿಂದ ಫಸ್ಟು ದಿಶಿತಾಗೆ ಒಂದು 4 ಮಾತ್ರ ಚಪಾತಿ ಮಾಡ್ತಾಯಿದ್ದೀನಿ. ದಿಶಿತಾನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಇವಾಗ ನಾನು ಕೂಡ ಫ್ರೆಶ್ ಆಗಿ ತಿಂಡಿ ತಿಂತಾಯಿದ್ದೀನಿ. ಇನ್ನು ತಿಂದುಬಿಟ್ಟು ಬಟ್ಟೆ ಕೂಡ ಒಗಿಬೇಕಿತ್ತಲ್ಲ, ಅದನ್ನು ಕೂಡ ಒಗೆದ್ಬಿಟ್ಟು ಇವಾಗ ಒಣಗಾಕೋಕ್ಕೆ ಹೋಗ್ತಿದ್ದೀನಿ. ಬಿಸಿಲೇ ಇಲ್ಲ, ಆದರೂ ಕೂಡ ನೋಡಬೇಕು ಮಳೆ ಬರುತ್ತೋ ಇಲ್ವೋ ಅಂತ. ಇನ್ನು ಕೆಲಸಗಳೆಲ್ಲ ಮಾಡಿ ಮುಗಿಸಿದ್ದಾಯಿತು. ಇವಾಗ ಸ್ನಾನ ಮಾಡಿ ಬಂದು ಮತ್ತು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಕೆಲಸ ಜಾಸ್ತಿ ಇದ್ದಾಗ ಟೈಮ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಆಗೋಗಿರುತ್ತೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಸೋರೆಕಾಯಿ ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ. ಸೋರೆಕಾಯಿ ಸಾಂಬಾರನ್ನ ಇದುವರೆಗೂ ಯಾವಾಗೂ ಮಾಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮು. ಆದರೆ ತಿಂದಿದ್ದೀನಿ ಔಟ್ಸೈಡೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ. ಇವಾಗ ಒಂದು ಸೋರೆಕಾಯಿ ಇದ್ದರೆ ಅದನ್ನೇ ಮಾಡ್ತಿದ್ದೆ. ಅದು ಕೂಡ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ, ಸ್ವಲ್ಪ ಬೇಗ ಆಗಲಿ ಅಂತ. ಮೊದಲು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಚಿಟಪಟ ಅಂದಮೇಲೆ ಒಂದು ಈರುಳ್ಳಿ, 1-2 ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸಾರಿಗೆ ಬೇಕಾಗುವಂಥ ಮಸಾಲೆ ರುಬ್ಕೊಳ್ಳೋಣ. ಮೊದಲೊಂದು ಜಾರ್ಗೆ ಸ್ವಲ್ಪ ಕೊಬ್ಬರಿ ಮತ್ತು 1 ಈರುಳ್ಳಿ, 1 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ, ಇದಕ್ಕೆಲ್ಲ ಸ್ವಲ್ಪ ನೀರು ಸೇರಿಸಿ ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡಿರೋ ಮಸಾಲೆನ ಪಕ್ಕಕ್ಕೆ ಎತ್ತಿಟ್ಕೊಂಡು ಬೇಳೆ ಈ ರೀತಿ ಮೊದಲೇ ಬೇಳೆನ ಸಾಫ್ಟಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಆ ಬೇಳೆನ ಸೇರಿಸ್ತಾ ಇದ್ದೀನಿ. ಇವಾಗ ಬೇಳೆ ಕುದೀತಾ ಇದೆಯಲ್ಲ, ಈ ಹದದಲ್ಲಿ ಸೋರೆಕಾಯಿ ಪೀಸಸ್ನು ಹಾಕಿ ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ಅದೇ ಮಸಾಲೆನೂ ಕೂಡ ಸೇರಿಸಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮುಚ್ಚಿ 1 ಅಥವಾ 2 ವಿಷಲ್ ಕೂಗಿಸ್ಕೊಂಡ್ರೆ ಸೋರೆಕಾಯಿ ಸಾಂಬಾರು ರೆಡಿಯಾಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ರೈಸ್ಗಾಗಿರ್ಬೋದು ಅಥವಾ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದೇ ಇವತ್ತಿನ ನಮ್ಮ ಲಂಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.